Today we'll prepare grapes milkshake banana juice. Okay, this one ಇದರಲ್ಲಿ ದಿಸ್ ಒನ್ ಸ್ಟೋನ್ ಬೌಲ್. ಓಕೆ, ಇದರಲ್ಲಿ ಗ್ರೇಪ್ಸನ್ನು ರಾತ್ರಿ ಬಾಯ್ಲ್ ಮಾಡಿಬಿಟ್ಟು ಇದರಲ್ಲಿ ಇಟ್ಟಿರ್ತೀನಿ ಈ ಪಾಟಲ್ಲಿ. ಓಕೆ, ಇವಾಗ ಬೆಳಿಗ್ಗೆ ಎದ್ದುಬಿಟ್ಟು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಗ್ರೇಪ್ಸ್ ಜ್ಯೂಸ್ ಇದು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಗ್ರೇಪ್ಸ್ ಚೆನ್ನಾಗಿ ಬಾಯ್ಲ್ ಮಾಡಬೇಕು, ಸ್ಕಿನ್ ಔಟ್ ಆಗುತ್ತೆ ನೋಡಿ, ಈ ಥರ ಬಾಯ್ಲ್ ಆಗಬೇಕು. ನೆಕ್ಸ್ಟ್ 1 ಗ್ಲಾಸ್ ಮಿಲ್ಕ್ ಆ್ಯಂಡ್ ದಿಸ್ ಒನ್ ಈಸ್ ಚಿಯಾ ಸೀಡ್ಸ್. ಓಕೆ, ಆ್ಯಂಡ್ 1 ಬೌಲ್ ಬನಾನಾ. ಗ್ರೇಪ್ಸಲ್ಲಿ ಟಾಪ್ 5 ಬೆನಿಫಿಟ್ಸ್ ಇದೆ. ಅಂದರೆ ವೆಯ್ಟ್ ರೆಡ್ಯೂಸ್ ಆಗುತ್ತೆ, ಕ್ಯಾನ್ಸರಿಗೆ ಪ್ರಿವೆಂಟ್ಸ್ ಕ್ಯಾನ್ಸರ್, ಆ್ಯಂಡ್ ಗುಡ್ ಫಾರ್ ಹಾರ್ಟ್ ಪ್ರಾಬ್ಲಮ್ ಆಲ್ಸೋ, ಹಾರ್ಟ್ಗೂ ಒಳ್ಳೆಯದು. ಆ್ಯಂಡ್ ಇಮ್ಯುನಿಟಿ ಬೂಸ್ಟರ್, ಸ್ಟ್ರಾಂಗ್ ಬೋನ್ಸ್ಗೂ ತುಂಬ ಒಳ್ಳೆಯದು, ಸ್ಟ್ರಾಂಗ್ ಬೋನ್ಸು. ಓಕೆ, ಇವಾಗ ದಿಸ್ ಒನ್ ವಿಲ್ ಪ್ರಿಪೇರ್. ನಾವು ಮಿಕ್ಸಿ ಜಾರಿಗೆ ಗ್ರೇಪ್ಸ್, ಮಿಲ್ಕ್, ಬನಾನಾ ಆ್ಯಡ್ ಆನ್ ಮಾಡ್ತೀನಿ. ಫಸ್ಟಿಗೆ ಇದನ್ನು ಕ್ಲೀನಪ್ ಮಾಡಬೇಕು. ಓಕೆ, ಸಾಲ್ಟ್ ವಾಟರಲ್ಲಿ ಕ್ಲೀನಪ್ ಮಾಡಿ ಒಂದು 2 ಮಿನಿಟ್ಸ್ ಸಾಲ್ಟು ವಾಟರಲ್ಲಿ ಬಿಡಬೇಕು. ಆಫ್ಟರ್ ದಟ್ ವಾಶ್ ಮಾಡಿಬಿಟ್ಟು ವಾಟರಲ್ಲಿ ಪ್ಲೈನ್ ವಾಟರ್ ಅಂದರೆ ಪ್ಯೂರಿಫೈ ವಾಟ್ರಲ್ಲಿ ಬಾಯ್ಲ್ ಚೆನ್ನಾಗಿ ಮಾಡಬೇಕು. ದಿಸ್ ಒನ್ ಈಸ್ ಸ್ಟೋನ್ ಇದು ಬೌಲು. ಪಿಕ್ಕಲ್ ಯೂಸ್ ಮಾಡ್ತೀವಿ ನಾವು ಇದರಲ್ಲಿ, ಈ ಥರ ಬೌಲಲ್ಲಿ. ಪಿಕ್ಕಲ್ಗೆ ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾರೆ ನೋಡಿ. ಸೊ ಇದನ್ನು ನಾನು ಕುಕ್ಕಿಂಗು ಯೂಸ್ ಮಾಡ್ತೀನಿ. ಅಂದರೆ ಪ್ರೀಬಯೋಟಿಕ್ ಫುಡ್ ಮಾಡೋಕ್ಕೂ, ಪ್ರೋಬಯೋಟಿಕ್ ಫುಡ್ಡು, ಪ್ರೀಬಯೋಟಿಕ್ ಇದು ಬಂದುಬಿಟ್ಟು ಪ್ರೀಬಯೋಟಿಕ್ ಫುಡ್ಡು, ನಾಟ್ ಪ್ರೋಬಯೋಟಿಕ್ ಫುಡ್ಡು. ಓಕೆ, ಗ್ರೇಪ್ಸ್. ಆಮೇಲೆ ಇದರಲ್ಲಿ ಕಾಂಜಿ ಮಾಡ್ಬೋದು, ಅಂದರೆ ಪ್ರೋಬಯೋಟಿಕ್ ಫುಡ್ಡನ್ನು ಮಾಡ್ಬೋದು ಕಾಂಜಿ. ಇದಕ್ಕೆ ಕೆಲವು ಐಟಮ್ಸ್ ಹಾಕೋಕ್ಕಿದೆ. ಸೊ ಅದು ಕಾಂಜಿ ಥರ ಒಂದ್ಸಲಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಗ್ರೇಪ್ಸ್ ಕಾಂಜಿ ಮಾಡೋದು. ಇವಾಗ ಇದು ಜ್ಯೂಸಸ್ಗೆ. ಓಕೆ, ಇವಾಗ ಗ್ರೇಪ್ಸ್ ಗ್ರೈಂಡ್ ಆಯಿತು. ನಾವು ಆ್ಯಡ್ ಆನ್ ಮಾಡ್ತೀನಿ ಬನಾನಾ. ಓಕೆ, ಇದು ಸ್ವಲ್ಪ ಗ್ರೈಂಡ್ ಆದಮೇಲೆ ಮಿಲ್ಕ್ ಆ್ಯಡ್ ಆನ್ ಮಾಡ್ತೀನಿ. ನಾವು ಬನಾನಾ ಆ್ಯಡ್ ಆಯಿತು, ಗ್ರೈಂಡ್ ಆಯಿತು. ಇವಾಗ ಮಿಲ್ಕ್ ಹಾಕ್ತೀನಿ, ಯಾಕಂದರೆ ಒಂದೇ ಸಲ ಹಾಕಿದರೆ ಅದು ಗ್ರೈಂಡ್ ಆಗಲ್ಲ ಚೆನ್ನಾಗಿ. ಸೊ ನಾವು ಆ್ಯಡ್ ಮಾಡ್ತಾಯಿದ್ದೀನಿ ಮಿಲ್ಕ್, 1 ಗ್ಲಾಸ್ ಫುಲ್ ಮಿಲ್ಕ್. ಓಕೆ, ನಾವು ಕಲರ್ ಇಸ್ ಡಿಫ್ರೆಂಟ್ ಕಲರ್, ಲೈಟ್ ಪರ್ಪಲ್ ಕಲರ್. ನಾವು ಚಿಯಾ ಸೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಯಾ ಸೀಡ್ಸ್ ಗೊತ್ತಲ್ಲ, ದಿಸ್ ಬೆನಿಫಿಟ್ ಫಾರ್ ವೆಯ್ಟ್ ರೆಡ್ಯೂಸ್ಗೆ. ವೆಯ್ಟ್ ರೆಡ್ಯೂಸ್ ಆಗುತ್ತೆ ಇದರಲ್ಲಿ, ಚಿಯಾ ಸೀಡ್ಸಲ್ಲಿ. ಬರೀ ಚಿಯಾ ಸೀಡ್ಸ್ ಆ್ಯಂಡ್ ಲೆಮನ್ ಆ್ಯಂಡ್ ಹನಿ ಇದು ಮಿಕ್ಸ್ ಮಾಡಿ ನೀವು ಡಯಟ್ ಪರ್ಪಸ್, ಇಟ್ ಮೀನ್ಸ್ ವೆಯ್ಟ್ ರೆಡ್ಯೂಸ್ಗೆ ಯೂಸ್ ಮಾಡ್ಬೋದು. ಚಿಯಾ ಸೀಡ್ಸ್ ಜ್ಯೂಸ್ ಆಲ್ಸೋ. ಆ್ಯಂಡ್ ಎಳ್ಳು ಜ್ಯೂಸ್ಗೂ ಇದನ್ನು ಚಿಯಾ ಸೀಡ್ಸ್ ಮಿಕ್ಸ್ ಮಾಡಿ ಕುಡಿದ್ರೆ ವೆರಿ ಕೂಲ್ ಆಗುತ್ತೆ, ಬಾಡಿ ಕೂಲ್ ಆಗೋದಕ್ಕೆ ಇದು ಒಳ್ಳೆಯದು. ರಾಗಿ ಜ್ಯೂಸ್ಗೂ ಮಿಕ್ಸಪ್ ಮಾಡ್ಬೋದು. ಸೊ ನಾವು ವಿಲ್ ಪ್ರಿಪೇರ್ ಜ್ಯೂಸ್. ಇದಕ್ಕೆ ಚಿಯಾ ಸೀಡ್ಸನ್ನು ಇದಕ್ಕೆ ಮಿಕ್ಸಪ್ ಮಾಡ್ತೀನಿ ನಾವು ಇದಕ್ಕೆ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ವೆರಿ ನೈಸ್ ಕಲರ್. ಜ್ಯೂಸ್ ಇಸ್ ರೆಡಿ. ನಾವು ಚಿಯಾ ಸೀಡ್ಸ್ ಆಲ್ಸೋ ಆ್ಯಡ್ ಮಾಡಿದ್ದೀನಿ ಇವಾಗ. ವೆರಿ ನೈಸ್ ಜ್ಯೂಸ್, ಲೈಕ್ ಮಿಲ್ಕ್ ಶೇಕ್, ಗ್ರೇಪ್ಸ್ ಮಿಲ್ಕ್ ಶೇಕ್. Now done. Grapes milkshake juice is ready.
ready to drink. This very good for weight reduce, thyroid issues, and bone problems, glowing skin, bone strong, and ಕ್ಯಾನ್ಸರಿಗೆ ಆಲ್ಸೋ ಒಳ್ಳೆಯದು. ನೀವು ಟ್ರೈ ಮಾಡಿ, ಮನೆಯಲ್ಲಿ ಮಾಡಿ ನೋಡಿ. ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಸ್ಕಿನ್, ಗುಡ್ ಫಾರ್ ಥೈರಾಯ್ಡ್, ಗುಡ್ ಫಾರ್ ಬೋನ್, ಗುಡ್ ಫಾರ್ ಕ್ಯಾನ್ಸರ್ ಪ್ರಾಬ್ಲಮ್ ಪೀಪಲ್, ಗುಡ್ ಫಾರ್ ಹಾರ್ಟಿಗೂ ತುಂಬ ಒಳ್ಳೆಯದು. ಆ್ಯಂಡ್ ವೆರಿ ಟೇಸ್ಟಿ ಆಲ್ಸೋ. ಇದಕ್ಕೆ ನೀವು 1 ಡ್ರಾಪ್ ಟೂ ಸ್ಪೂನು ಹನಿ ಹಾಕ್ಬೋದು. 1 ಗ್ಲಾಸ್ ಬೇಕಂದರೆ 1 ಸ್ಪೂನ್ ಹನಿ ಹಾಕಿ, ಆರ್ ಎಲ್ಸ್ 2-3 ಗ್ಲಾಸ್ ಆದರೆ 3 ಸ್ಪೂನು ಹನಿ, ಆರ್ಗ್ಯಾನಿಕ್ ಹನಿ ಹಾಕಿ. ಶಾಪಿಂದ ತರೋದು ಒಳ್ಳೆಯದಲ್ಲ, ಮೆಡಿಕಲಲ್ಲೂ ಶುಗರ್ ಆ್ಯಡ್ ಆನ್ ಮಾಡಿರ್ತಾರೆ. ಹನಿಯು ಇವಾಗ ಒರಿಜಿನಲ್ ಆಗಿ ವೆರಿ ಸಿಗೋದು ರೇರು. ಸೊ ಆರ್ಗ್ಯಾನಿಕ್ ಶಾಪಲ್ಲಿ, ಆಯುರ್ವೇದಿಕ್ ಶಾಪಲ್ಲಿ ಎಲ್ಲ ಸಿಗುತ್ತೆ ಆಲ್ಮೋಸ್ಟು ಒರಿಜಿನಲ್. ಆರೆಲ್ಸ್ ಮ್ಯಾಂಗ್ಳೂರಲ್ಲಿ ಸಿಗುತ್ತೆ, ಕೂರ್ಗೂಸ್ ಕಡೆಯಲ್ಲೂ ಸಿಗುತ್ತೆ ಒರಿಜಿನಲ್ ಹನಿ ಹಾಕಿ. ಆರೆಲ್ಸ್ ಜಾಗ್ರಿ ಹಾಕ್ಬೋದು 1 ಸ್ಪೂನು, 1-2 ಸ್ಪೂನ್ ಪೌಡರ್, ಜಾಗ್ರಿ ಪೌಡರ್. ಕಲ್ಸಕ್ಕರೆ ಯೂಸ್ ಮಾಡ್ಬೋದು, ಶುಗರ್ ಬದಲು ಅದನ್ನು ಯೂಸ್ ಮಾಡ್ಬೋದು, ಬ್ರೌನ್ ಶುಗರ್ ಯೂಸ್ ಮಾಡ್ಬೋದು. ಗುಡ್ ಫಾರ್ ಹೆಲ್ತ್. ಓಕೆ, ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್. ನನ್ನ ವಿಡಿಯೋ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸದ್ಯಕ್ಕೆ ನಾನು ಮೊಬೈಲಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಆಫ್ಟರ್ ದಟ್ ವಿಲ್ ಸಿ, ಟೈಮು ಸಿಗಬೇಕು ಆ್ಯಂಡ್ ಟ್ರೈಪಾಡ್ ತರಬೇಕು, ಟೈಮ್ ಇಲ್ಲ. ಸೊ ಮೊಬೈಲಲ್ಲಿ ಶೂಟ್ ಮಾಡ್ತಾಯಿದ್ದೀನಿ. ಸೊ ಸಾರಿ. ಯೋಗ ಕ್ಲಾಸಸ್ ಇರುವ ಕಾರಣ ವೆರಿ ಡಿಫಿಕಲ್ಟ್ ಫಾರ್ ಮಿ ಟು ಶೂಟ್ ವಿಡಿಯೋ, ಎಡಿಟ್ ಆ್ಯಂಡ್ ಅಪ್ಲೋಡ್ ಮಾಡಬೇಕಲ್ಲ. ಶೂಟ್ ಮಾಡಿದ್ಮೇಲೆ ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ದಟ್ ಈಸ್ ದ ಪ್ರಾಬ್ಲಮ್ ಫಾರ್ ಮಿ. ನೋ ಟೈಮ್ ಫಾರ್ ಮಿ. ಸೊ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.